ನೋಡಿ, ಈ ದೇವಸ್ಥಾನನ ಮಹಾನಗರ ಪಾಲಿಕೆಯವರು ಕಳೆದ 2 ದಿವಸದ ಹಿಂದೆ ರಾತ್ರೋರಾತ್ರಿ ಏಕಾಏಕಿ ನೆಲಸಮ ಮಾಡ್ತೀವಿ, ಯಾವುದೋ ಒಂದು ಕಾಮಗಾರಿ ಮಾಡಬೇಕು ಅಂತ ಹೇಳಿ ನೆಲಸಮ ಮಾಡಿದ್ರು. ಆದರೆ ನಾವು ಪ್ರತಿಭಟನೆ ಕೈಗೊಟ್ಟ ಮೇಲೆ, ನಾವು ಮನವಿ ಕೊಟ್ಟ ಮೇಲೆ, ಬಜರಂಗ ದಳದಿಂದ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಒತ್ತಡ ಬಿದ್ದ ಮೇಲೆ ಮೇಯರ್ ಅವರು ಖುದ್ದು ಇವತ್ತು ಭೇಟಿಯಾಗಿ ಅವ್ರದೇ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಜಾಗನ ಸೂಚಿಸಿದ್ದಾರೆ. ಸ್ಥಳಾಂತರ ಮಾಡಿಕೊಡ್ತೀವಿ, ದೇವಸ್ಥಾನನ ಸಂಪೂರ್ಣವಾಗಿ ವೆಚ್ಚ ಭರಿಸ್ತೀವಿ, ನಾವೇ ದೇವಸ್ಥಾನನ ಉದ್ಘಾಟನೆ ಕೂಡ ಮಾಡಿಕೊಡ್ತೀವಿ. ಅದು ಆ ಒಂದು ನಮ್ಮ ಹಿಂದೂಪರ ಸಂಘಟನೆಗಳಿಗೆ ಮತ್ತು ಇಲ್ಲಿ ಸ್ಥಳೀಯರದು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ಅದನ್ನು ಹಸ್ತಾಂತರ ಮಾಡಿಕೊಡ್ತೀವಿ ಅಂತ ಮೇಯರ್ ಅವರು ಖುದ್ದು ಭೇಟಿಯಾಗಿ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಕೊಟ್ಟಿರೋಂಥ ಭರವಸೆಗೆ ನಾವು ಹೋಗ್ಬಿಟ್ಟು ಕಾಯ್ತಾ ಇರ್ತೀವಿ ಅದನ್ನು. ಮತ್ತು ಅವರು ನಮಗೆ ಎಷ್ಟು ಬೇಗ ಅಷ್ಟು ಸ್ಥಳಾಂತರ ಮಾಡಿಕೊಡ್ತಾರೋ ಅಷ್ಟು ಬೇಗ ನಾವು ಇಲ್ಲಿಂದ ನಾವು ಕೂಡ ಇಲ್ಲಿಂದ ಸ್ಥಳಾಂತರ ಹಾಗೆ ಅವರು ಕಾರ್ಯ ಆರಂಭ ಮಾಡಬೇಕು. ನಮ್ಮದು ಸುಮಾರು ವಿಧಿವಿಧಾನಗಳಿರ್ತದೆ ದೇವಸ್ಥಾನ ಸ್ಥಳಾಂತರ ಆಗಬೇಕು ಅಂತ ಅಂದರೆ. ಈಗ 2 ಪ್ಯಾರಲಲ್ ಆಗಿ ಜಾಗ ಅಲ್ಲಿಂದು ಕೂಡ ಕಾರ್ಯ ಆರಂಭ ಆಗ್ತದೆ. ಇಲ್ಲಿನ ತೆರವು ಕಾರ್ಯಾಚರಣೆ ಕೂಡ ಅವರು ಶುರು ಮಾಡ್ತಾರೆ. ಮತ್ತು ನಾವು ಅದನ್ನು ಯಾವ ರೀತಿ ವಿಧಿವಿಧಾನಗಳ ಪ್ರಕಾರ ತೆರವು ಮಾಡಬೇಕು ಅಥವಾ ಅದನ್ನು ಸ್ಥಳಾಂತರಿಸಬೇಕು ಆ ರೀತಿ ನಾವು ಮಾಡ್ತೇವೆ. 2 ಪ್ಯಾರಲಲ್ ಆಗಿ ನಡೆಯುತ್ತೆ. ಅಲ್ಲೂ ದೇವಸ್ಥಾನ ನೂತನ ಕಟ್ಟಡ ಆರಂಭ ಆಗಬೇಕು, ಇಲ್ಲಿಂದ ಕೂಡ ಸ್ಥಳಾಂತರ ಮಾಡ್ಕೊಳ್ಲಿಕ್ಕೆ ನಾವು ಒಪ್ಕೊಂಡಿದ್ದೀವಿ. ಇವರು ಏನ್ ಮಾಡಿದ್ರು, ದೇವಸ್ಥಾನವನ್ನ ಏಕಾಏಕಿ ಬಂದು ಹೊಡೆದಿ ಅದರ ಹಿಂದೆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟಿನ ಲ್ಯಾಂಡ್ ಜಿಹಾದ್ ನಡೆದಿರುವಂತದ್ದು, ಅದರ ಹಿಂದೆ ಎಲ್ಲ ಷಡ್ಯಂತ್ರಗಳು ನಡೆದಿರುವಂತ ವಿಚಾರವನ್ನ ನೀವು ಆ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಅದಕ್ಕೆ ಬೇಕಾದಂತ ಸಂಪನ್ಮೂಲ ಅಥವಾ ಅದಕ್ಕೆ ಬೇಕಾದಂತ ಇಕೋಸಿಸ್ಟಮ್ ನ ಬಿಲ್ಡ್ ಮಾಡಿರೋದೆಲ್ಲ ಲ್ಯಾಂಡ್ ಜಿಹಾದ್ ನಡೆಸುವವರೇ. ಅದು ನಮಗೆ ಮರುದಿನ ಅಲ್ಲ ನಂತರ ತಿಳಿತು. ಆ ತಿಳಿತಿದ್ದಾಗೆ ನಾವು ಆ ನಿಲುವಿಂದ ಹಿಂದೆ ಸರಿದ್ವಿ. ಇದು ಪಾರ್ಕ್ ಲ್ಯಾಂಡ್, ಇದು ದೇವಸ್ಥಾನ ಉಳಿಲೇಬೇಕು, ಇವರು ಧ್ವಂಸ ಮಾಡಿದ್ದಲ್ದಲ್ಲೇ ನಮಗೆ ಮಿಸ್ಗೈಡ್ ಮಾಡಿದ್ದಾರೆ. ಅದಾಗಿಯೂ ಮಾಡ್ತಿರೋದು ಲ್ಯಾಂಡ್ ಜಿಹಾದ್ ಕೆಲಸ ಮಾಡ್ತಿರೋರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದರಿಂದ ಬಹಳ ದೊಡ್ಡ ಹಗರಣ ಮತ್ತು ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ನಾವು ಆ ನಿಲುವಿಂದ ಹಿಂದೆ ಸರಿದ್ವಿ. ಧ್ವಂಸ ಮಾಡಿದಾಗ 19ನೇ ತಾರೀಕು ಜೂನ್ 2021 ಇವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನಾವು ಈ ಯೋಜನೆಯನ್ನ ಕೈ ಬಿಡ್ತಾ ಇದ್ದೀವಿ ಅಂತ ನಗರ ಶಾಸಕರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು 11ನೇ ತಾರೀಕು ಜುಲೈ 2021. ಅಂದ್ರೆ ಸರಿಸುಮಾರು 2-3 ದಿನಗಳ ಆಸುಪಾಸು, 1 ತಿಂಗಳು. ಏನ್ ಮಾಡ್ತಿದ್ರು 1 ತಿಂಗಳು? ಅಧಿಕಾರಿನ ಯಾಕೆ ಅವರು ಸಸ್ಪೆಂಡ್ ಮಾಡಿಸ್ಲಿಲ್ಲ? ದೇವಸ್ಥಾನವನ್ನ ಒಡೆದಂತ ಅಧಿಕಾರಿ, ಇವರ ಗಮನಕ್ಕೆ ಬರದಂತೆ ಒಡೆದಂತ ಅಧಿಕಾರಿನ ಯಾಕೆ ಸಸ್ಪೆಂಡ್ ಮಾಡ್ಲಿಲ್ಲ? ಇವ್ರ ಗಮನಕ್ಕೆ ಬರದಂತೆ ಅಷ್ಟು ದೊಡ್ಡ ಯೋಜನೆಯನ್ನ ಕೊಟ್ಟಂತ ಅಧಿಕಾರಿ ವರ್ಗ ಯಾಕೆ ಇವರು ತನಿಖೆ ಮಾಡಿಸ್ಲಿಲ್ಲ? ಆ 1 ತಿಂಗಳು ಎಲ್ಲಿ ಹೋಗಿದ್ರು ಇವರು ಎಲ್ಲಿ ಹೋಗಿರ್ಲಿಲ್ಲ. ಇವರು ಮತ್ತೆ ಇವರ ಆಪ್ತ ಕಾರ್ಪೊರೇಟರ್ನ ನಮ್ಮ ಹತ್ರ ರಾಜಿ ಸಂಧಾನಕ್ಕೆ ಕಳಿಸಿದ್ರು. ಕಳಿಸಿದ ನಂತರ ನಾವ್ ಇದ್ಯಾವುದಕ್ಕೂ ಒಪ್ಪಿದ ನಂತರ, ಈ ಸ್ಟೇಟ್ಮೆಂಟ್ ನ ನಂತರ ನಾವು ಒಪ್ಕೊಂಡು ಇದೀವಿ ಅಂತ ಈ ವಿಡಿಯೋ ಹಾಕಿದಾರಲ್ಲ, ಇದರ ನಂತರ ನಾವು ವಿಚಾರ ಗೊತ್ತಾದ್ಮೇಲೆ ಮತ್ತೆ ನಾವು ಅಪೋಸ್ ಮಾಡಿದ್ವಲ್ಲ, ಅಪೋಸ್ ಮಾಡಿದ ನಂತರ ಅವ್ರ ಕಾರ್ಪೊರೇಟರ್ ಬಂದು ನಮ್ಮ ಹತ್ರ ಎಲ್ಲಾ ರೀತಿ ಡೀಲ್ ಕುದುರ್ಸಕ್ ಬಂದ್ರು. ನಾವ್ ಯಾವ್ದಕ್ಕೂ ಒಪ್ಕೊಂಡಿದ್ದ ನಂತರ ಮುಂದಿನ ದಿನಗಳಲ್ಲಿ ಇದು ಯಾಕೋ ಇನ್ನೂ ಇವರು ಪ್ರಾಜೆಕ್ಟಿನ ವಿರುದ್ಧ ಮನಸ್ಸು ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ನಮ್ಮ ಸಂಘದ ಕಾರ್ಯಾಲಯದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಬೈಠಕ್ ನಡೆಯುತ್ತೆ. ಆ ಒಂದು ಬೈಠಕ್ ನಲ್ಲಿ ಎಲ್ಲ ಸಂಘದ ಹಿರಿಯರು ಮತ್ತು ಪರಿವಾರದವರು ನಾವು ಕೂತ್ಕೊಂಡಾಗ ಅಲ್ಲಿ ಒಂದು ನಿರ್ಣಯಕ್ಕೆ ಬರ್ತೇವೆ. ನಾವು ಬಿಜೆಪಿಯ ವಿರುದ್ಧವೇ ಹೋರಾಟ ಆರಂಭ ಮಾಡಬೇಕು ಅಂತ. ಇದು ಸಂಘದ ಹಿರಿಯರು ನಮಗೆ ಅಲ್ಲಿ ಸೂಚನೆ ಕೊಟ್ಟಿದ್ದಂಥದ್ದು. ಆ ಸೂಚನೆ ಕೊಟ್ಟಿ ಜನಾಂದೋಲನ ಸಮಿತಿ ಅನ್ನುವಂತ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಅವತ್ತು ರಾತ್ರಿ 8:30-9 ಗಂಟೆಗೆ ಈಚೆ ಬರ್ತದೆ. ಅಂದ್ರೆ 10ನೇ ತಾರೀಕು ಜುಲೈ. ಆ ಟೆಕ್ಸ್ಟ್ ಈಚೆ ಬರ್ತಿದ್ದಾಗೆ ಬಿಜೆಪಿಯ ಶಾಸಕರುಗಳು, ಬಿಜೆಪಿಯವರಿಗೆ ನಡುಕ ಉಂಟಾಗುತ್ತೆ. ಮರುದಿನ ಮಾರನೇ ಬೆಳಗ್ಗೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು, ನಾವು ಈ ಯೋಜನೆಯನ್ನ ಕೈ ಬಿಡ್ತಾ ಇದ್ದೇವೆ ಅಂತ. 1 ತಿಂಗಳ ಕಾಲ ಇದೇ ನಡೆದಿದ್ದು. ನಮಗೆ ದಾರಿ ತಪ್ಪಿಸುವಂತದ್ದು, ನಮಗೆ ಕನ್ವಿನ್ಸ್ ಮಾಡುವಂತದ್ದು, ನಮ್ಮ ಹತ್ರ ಡೀಲ್ ಮಾಡುವಂತದ್ದು, ನಮ್ಮ ಹತ್ರ ಸ್ಟೇಟ್ಮೆಂಟ್ಗಳು ತೊಗೊಳ್ಳುವಂತದ್ದು, ಕಾರ್ಯಕರ್ತರಿಗೆ ತಪ್ಪು ಮಾಹಿತಿ ಕೊಡುವಂತದ್ದು, ಇದೆಲ್ಲದರ ನಂತರ ಸಂಘದ ಕಾರ್ಯಾಲಯದಲ್ಲಿ ಯಾವಾಗ ಬಿಜೆಪಿಯ ವಿರುದ್ಧವೇ ಪ್ರತಿಭಟನೆ ಆರಂಭಿಸಿ ಅಂತ ಹೇಳಿ ನಾವೆಲ್ಲರೂ ಕಟಿಬದ್ಧವಾಗಿ ನಿಂತು ರಣಕಹಳೆ ಊದಿದ ನಂತರ ಇವರು ಆ ಸ್ಟೇಟ್ಮೆಂಟ್ ಕೊಡೋದು. ಅದಾದ ಮೇಲೆ ಮುಂದಿನ ಅವರ ಪ್ರಕ್ರಿಯೆ ಒಂದೇ, ಸರ್ಕಾರಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿದ್ದು ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ. ಇಷ್ಟು ಬಿಟ್ರೆ ಅವರು ಇನ್ಯಾವುದೇ ರೀತಿಯಾದಂತಹ ತಮ್ಮ ಓನ್ ಎಫರ್ಟ್ಸ್ ನ ಹಾಕಿದ್ದಂಥದ್ದು ಎಳ್ಳಷ್ಟು ಇಲ್ಲ. ಅದು ಇಲ್ಲಿನ
ಶಾಸಕರಾಗ್ಬೋದು, ಇಲ್ಲಿನ ಸಂಸದರಾಗ್ಬೋದು, ಇಲ್ಲಿನ ಆವತ್ತಿನ ಸಚಿವರಾಗ್ಬೋದು, ಅಥವಾ ಕ್ಯಾಬಿನೆಟ್ ನಲ್ಲಿ ಇದ್ದಂತವ್ರಾಗ್ಬೋದು, ಯಾರು ಕೂಡ ಮಾಡ್ಲಿಲ್ಲ. ಕಾರಣ ಎಲ್ಲರೂ ಒಟ್ಟಿಗೆ ಸೇರಿದ್ರು ಈ ಲ್ಯಾಂಡ್ ಜಿಹಾದ್ ನ ಮಾಡುವಂತವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ. ಇದಾದ ನಂತರ 2 ವರ್ಷಗಳ ಕಾಲ ಇವರು ನಮಗೆ ಕಣ್ಣೋರಿಸ್ತಾನೆ ಕುಂತಿರ್ತಾರೆ. ಯಾವುದೇ ರೀತಿಯಾದಂತಹ ಪ್ರಕ್ರಿಯೆ ಇವರು ಮಾಡಲ್ಲ, ನಮಗೆ ಮಾಡಕ್ಕೂ ಬಿಡಲ್ಲ, ಭರವಸೆಗಳು ಮಾತ್ರ ಕೊಡ್ತಾ ಇರ್ತಾರೆ. ಕೊನೆಗೆ ಸರ್ಕಾರ ಹೊಸದು ಬಂತು, ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಕೊಡ್ತು, ಮತ್ತೆ ನಾವು ಹೋರಾಟ ಮಾಡಿದ್ವಿ, ಮತ್ತೆ ಅದಕ್ಕೆ ತಡೆ ಒಡ್ಡಿದ್ವಿ. ಅದಾದ್ಮೇಲೆ ಇವಾಗ ಕೋರ್ಟ್ ಅಲ್ಲಿ ಇದೀವಿ, ಕೋರ್ಟ್ ಇಂದ ಸಮನ್ಸ್ ನೋಟಿಸ್ ಜಾರಿಯಾಗಿದೆ. ಇದಾದ ನಂತರ ನಾವು ಈ ವಿಚಾರಗಳನ್ನೆಲ್ಲ ಸವಿಸ್ತಾರವಾಗಿ ಜನಗಳ ಮುಂದೆ ಇಟ್ಟ ನಂತರ ಅನೇಕ ರೀತಿಯಲ್ಲಿ ಅನೇಕ ಸಂಘಟನೆಗಳಿಗೆ, ಕಾರ್ಯಕರ್ತರಿಗೆ ಇವರು ಹೇಳ್ತಾ ಇರುವಂತ ಕತೆಗಳು, ಕಹಾನಿಗಳು, ಇವರ ಆರೋಪಗಳು, ಇವರ ಒಂದು ತೇಜೋವಧೆಯ ಹಾವಭಾವಗಳು ಬಹಳ ಅದ್ಭುತವಾಗಿದೆ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇದು ಸಾರ್ವಜನಿಕರಿಗೆ, ಹಿಂದೂಗಳಿಗೆ ಗೊತ್ತಾಗ್ಬೇಕಾಗಿರೋದು, ಕಾನೂನಲ್ಲಿ ಇರ್ತಕ್ಕಂತ ಒಂದಷ್ಟು ಅವಕಾಶಗಳನ್ನ ದುರುಪಯೋಗ ಮಾಡಿಕೊಂಡು ಕೆಲವು ವಿಚಾರಗಳನ್ನ ಮರೆಮಾಚಿ ಲ್ಯಾಂಡ್ ಜಿಹಾದ್ ನ ಈಗೂ ಮಾಡಬಹುದು ಅನ್ನುವಂಥದ್ದನ್ನ ಅವರು ತೋರಿಸ್ಕೊಡ್ತಾ ಇದ್ದಾರೆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ನವರು. ಆದ್ರೆ ಅದನ್ನ ನಾವು ಕಣ್ಣು ಬಿಚ್ಚಿ ನೋಡ್ಲಿಕ್ಕೆ ನಾವು ತಯಾರಿಲ್ಲ, ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ರು ಸಹ ಈ ಕೆಲವು ಬಿಜೆಪಿಯ ನಾಯಕರುಗಳು ಇದರ ಪರ ನಿಂತಿದ್ದು ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ನ ಒಂದು ಲ್ಯಾಂಡ್ ಜಿಹಾದ್ ನ ವಿಚಾರದಂತಹ ಈ ತರ ವಿಚಾರದಂತಹ ಪರ ನಿಂತಿರೋದು ನಮ್ಮ ದುರ್ದೈವದ ವಿಚಾರ. ಏನೇ ಆಗಲಿ, ಏನೇ ಬರಲಿ, ಎಂಥದ್ದೇ ಪರಿಸ್ಥಿತಿ ಇರಲಿ, ದೇವಸ್ಥಾನ ಸ್ಥಳಾಂತರ ಆಗೋದಕ್ ಬಿಡೋದಿಲ್ಲ. ಮತ್ತು ಉದ್ಯಾನವನವನ್ನ ಒಂದಿಂಚು ಅಲ್ಲಿ ಅಭಿವೃದ್ಧಿ ಇವರು ಮಾಡಿಲ್ಲ ಅಂದ್ರೂ ನಾವು ಮಾಡ್ತೇವೆ. ಮತ್ತು ಉದ್ಯಾನವನ ಯಾರಿಗೂ ಕೈ ಸೇರ್ಲಿಕ್ಕೂ ಕೂಡ ನಾವು ಬಿಡೋದಿಲ್ಲ. ಇದಕ್ಕೆ ಬೇಕಾದಷ್ಟು ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಅಂಡ್ ಹೈಕೋರ್ಟ್ ಆರ್ಡರ್, ಮತ್ತೆ ಪಾರ್ಕ್ ಪ್ರಿವೆನ್ಷನ್ ಆಫ್ ಪಾರ್ಕ್ ಲ್ಯಾಂಡ್ ಆಕ್ಟ್ಸ್, ಮತ್ತೆ ಮುನ್ಸಿಪಲ್ ಆಕ್ಟ್ಸ್ ಎಲ್ಲವೂ ಇದೆ. ಕಾನೂನಾತ್ಮಕವಾಗಿ ಹೋರಾಟ ಆರಂಭ ಆಗಿದೆ. ಸ್ವಲ್ಪ ತಡ ಆಗ್ಬೋದು, ಜನಗಳಿಗೆ ಇವರು ಗೊಂದಲ ಸೃಷ್ಟಿ ಮಾಡ್ಬೋದು, ಅಥವಾ ಇವರು ಮಿಸ್ಗೈಡ್ ಮಾಡ್ಬೋದು, ಅಥವಾ ಇವರು ಬೇರೆ ಬೇರೆ ಆರೋಪಗಳು, ಬೇರೆ ಬೇರೆ ಕತೆ ಕಹಾನಿಗಳು ಆರಂಭ ಮಾಡ್ಬೋದು. ಇದೆಲ್ಲ ಆರಂಭ ಮಾಡಿದಷ್ಟು ಚರ್ಚೆ, ವಿಮರ್ಶೆ, ಇದರ ಸತ್ಯಾಸತ್ಯತೆ ಎಲ್ಲವೂ ಈಚೆ ಬರ್ತಾ ಹೋಗುತ್ತೆ. ನಥಿಂಗ್ ಟು ವರಿ ಅಂತ ನಮ್ ಪೊಲೀಸ್ನವರು ಎಂತೆಂತ ಆರೋಪಗಳು, ಎಂತೆಂತ ಕೇಸ್ ಮಾಡ್ತಾರೆ, ನಾವು ಅವ್ರನ್ನೇ ಪ್ರೀತಿ ಮಾಡ್ತೀವಿ, ಇನ್ನ ನಿಮ್ಮನ್ ಬಿಟ್ಕೊಡ್ತೀವ? ನೀವು ಸಹ ದೇವಸ್ಥಾನದ ಪರನೇ ಇದ್ದೀರಾ, ನೀವು ಸಹ ಉದ್ಯಾನವನದ ಪರನೇ ಇದ್ದೀರಾ. ಆದ್ರೆ ಆ ಪರ ಇರುವ ಬರದಲ್ಲಿ ವ್ಯಕ್ತಿಗೋಸ್ಕರ ನೀವು ತೇಜೋವಧೆ ಮಾಡ್ಕೊಂಡು ಅದ್ರಲ್ಲಿರುವಂತ ಇನ್ನೊಂದಷ್ಟು ಸಮಸ್ಯೆಗಳನ್ನ ಉದ್ಭವಿಸಿ ಆ ಸಮಸ್ಯೆಗಳಿಂದ ಪಾಪ ಆ ವ್ಯಕ್ತಿಗೆ ನೀವು ಇನ್ನೊಂದಷ್ಟು ಸಮಸ್ಯೆ ತಂದಿಡ್ತಾ ಇದ್ದೀರಾ. ಪರ ಜಾಗದ ಪರ ಇರ್ಲಿ, ಮಂದಿರದ ಪರ ಇರ್ಲಿ, ವ್ಯಕ್ತಿಯ ಪರ ಬೇಡ, ವಿಚಾರದ ಪರ ಇರ್ಲಿ, ವ್ಯಕ್ತಿಯನ್ನ ಸಮರ್ಥಿಸ್ಕೊಳ್ಳೋ ಬರದಲ್ಲಿ ಕಾರ್ಯಕರ್ತರನ್ನ, ಸಮಾಜವನ್ನ ಅಥವಾ ಸಮಾಜದ ಸೇವೆ ಮಾಡಿರೋಂತ ಹಿರಿಯರನ್ನ, ಸಂಘಟಿತರನ್ನ, ಸಂಘಟನೆಯ ಪ್ರಮುಖರನ್ನ ಏಕಾಏಕಿ ನೀವು ತೇಜೋವಧೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹ ಸಮಾಜವೇ ಉತ್ತರ ಕೊಡುತ್ತೆ. ಇಷ್ಟು ವಿಚಾರವನ್ನ ನಮ್ಮ ಈ ತುಮಕೂರಿನ ಜನತೆಗೆ, ಸಮಸ್ತ ಹಿಂದೂಗಳಿಗೆ ಮತ್ತು ಬೇರೆ ಬೇರೆ ಕಡೆ ಈ ರೀತಿ ಎಲ್ಲೆಲ್ಲಿ ಲ್ಯಾಂಡ್ ಜಿಹಾದ್ ಆಗ್ತಾ ಇದೆ ಅಲ್ಲಿ ಎಲ್ರೂ ಇದ್ರ ಕಡೆ ಗಮನ ಕೊಡಬೇಕು ಈ ತರದ ವಿಚಾರಗಳಲ್ಲಿ ಅಂತ ಹೇಳ್ತಾ, ಈ ಒಂದು ವಿಚಾರಗಳನ್ನ ತಮ್ಮ ಮುಂದೆ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕೆಲವು ಬಿಜೆಪಿ ಕಾರ್ಯಕರ್ತರಿಗೆ ನಾನು ಧನ್ಯವಾದ ತಿಳಿಸ್ತಾ, ತಮ್ಮೆಲ್ಲರಿಗೂ ಶುಭವಾಗ್ಲಿ. ನೀವೆಲ್ಲರೂ ಹೀಗೆ ಆದರ್ಶ ಕಾರ್ಯಕರ್ತರಾಗಿರಿ, ಇನ್ ಮುಂದೆನೂ ಇದೇ ರೀತಿ ಕೆಲಸ ಮಾಡ್ತೀರಿ. ತಮ್ಗೆಲ್ರಿಗೂ ದೇವರ ಆಶೀರ್ವಾದ ಇರ್ಲಿ. ಜೈ ಶ್ರೀರಾಮ್.